ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಯಾರಿಗಾದರೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂದರೆ ಅಲ್ಲೇ ಪಕ್ಕದಲ್ಲಿ ರೆಡ್ ಕಲರ್ ಬೆಲ್ಲೈಕನ್ ಇದೆ, ಅದನ್ನು ಪ್ರೆಸ್ ಮಾಡಿ ಆಲ್ ಬಟನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕುವ ವೀಡಿಯೋಸ್ನ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತದೆ. ನೆಕ್ಸ್ಟ್ ಒಂದು ವಿಡಿಯೋ ಮಾಡಿದ್ದೆ, ಇಂಟರ್ವ್ಯೂಗೆ ಹೋಗಿದ್ದೆ, ಏನಾಯಿತು ಅಂತ ಹೇಳಿ. ಅದನ್ನು ನೀವೆಲ್ಲರೂ ಕೂಡ ನೋಡಿರ್ಬೋದು. ನೋಡಿಲ್ಲ ಅಂದರೆ ಒಮ್ಮೆ ನೋಡಿಕೊಂಡು ಈ ವಿಡಿಯೋ ನೋಡಲಿಕ್ಕೆ ಬನ್ನಿ, ಏನಾಯಿತು ಇಂಟರ್ವ್ಯೂ ಅಂತ ಹೇಳಿ ಹೇಳ್ತೇನೆ. ನಾನು ಲಾಸ್ಟಲ್ಲಿ ಹೇಳ್ತೇನೆ. ಇನ್ನು ನಾನು ಲಾಸ್ಟಲ್ಲಿ ಹೇಳ್ತೇನೆ ಅಂತ ಹೇಳಿ ನೀವು ಸ್ಕಿಪ್ ಮಾಡ್ಕೊಂಡು ನೋಡಬೇಡಿ, ಫಸ್ಟಿಂದಲೇ ನೋಡಿ. ನಿನ್ನೆ ವಿಡಿಯೋದಲ್ಲಿ ಎಲ್ಲಿ ಸ್ಟಾಪ್ ಮಾಡಿದ್ದೆ ಅಂತ ಹೇಳಿದರೆ, ಇಂಟರ್ವ್ಯೂಗೆ 1:15 ಕರೀತಾರೆ ಅಂತ ಹೇಳಿ. ನಾವು 4 ಜನ ಇದ್ದೆ ಇಂಟರ್ವ್ಯೂಗೆ. 4 ಜನ ಅಂದರೆ ಎಲ್ಲರೂ ಕೂಡ ನಮ್ಮ ಜೊತೆ, ಇಬ್ಬರ ಜೊತೆ 1 ಇಯರ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇತ್ತು, ಮತ್ತಿಬ್ಬರ ಜೊತೆ ಇರಲಿಲ್ಲ. ಹಾಗೆ ಅವರು ಫ್ರೆಷರ್ ಆಗಿ ಕನ್ಸಿಡರ್ ಆಗ್ತಾರೆ, ನಾವಿಬ್ಬರು 1 ಇಯರ್ ಎಕ್ಸ್ಪೀರಿಯನ್ಸ್ ಆಗಿ ಕನ್ಸಿಡರ್ ಆದ್ವಿ. ಆಮೇಲೆ ಎಂತ ಹೇಳಿದ್ರೆ HR ಕರೆದ್ರು ಬನ್ನಿ ಅಂತ ಹೇಳಿ. ಜಾಬ್ ಅಪ್ಲಿಕೇಶನ್ ಫಾರ್ಮ್ ನಾವು ಫಿಲ್ ಮಾಡಿದ್ವಿ. ಫಿಲ್ ಮಾಡಿ ಆದಮೇಲೆ ಹೇಳಿದ್ರು ಇಂಟರ್ವ್ಯೂಗೆ ಅಲ್ಲಿಗೆ ಇನ್ನೊಂದು ಕಡೆ ರೂಮ್ಗೆ ಹೋಗಬೇಕು ಅಂತ ಹೇಳಿ ಬಂದರು. ಆಯಿತಾ, ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ, ನಾವು ನೋಡ್ತಿದ್ದೇವೆ. ಅಂದರೆ ಒಬ್ಬರಾದ್ಮೇಲೆ ಒಬ್ಬರು ಹೋಗ್ತಾ ಇದ್ದಾರೆ. ಡಾಕ್ಟರ್ಸ್ ಆಗಿರ್ಬೋದು, ನರ್ಸಿಂಗ್ ಸೂಪರ್ಡೆಂಟ್ ಎಲ್ಲರೂ ಇದ್ರು. ಆಯಿತಾ, ಡಯಟ್ರಿಷಿಯನ್ನದು ಇದು ಕ್ವಶನ್ ಕೇಳ್ತಾರಲ್ಲ, ಇಂಟರ್ವ್ಯೂ ಮಾಡ್ತಾರಲ್ಲ, ಅವರು ಕೂಡ ಇದ್ದರು. ಕೇಳಿದರು ನಮ್ಮ ಜೊತೆ, ನೀವೆಲ್ಲ ಇಂಟರ್ವ್ಯೂಗೆ ಅಂತ. ಹೌದು ಅಂತ ಹೇಳಿದ್ವಿ. ಹಾಗೆ ಆಮೇಲೆ ಅವರನ್ನೆಲ್ಲ ನೋಡ್ಕೊಂಡಿದ್ವಿ. ನಮಗೆ ಅವರನ್ನು ನೋಡುವಾಗಲೇ ಹೆದರಿಕೆ, ಇಷ್ಟು ಜನ ಎಲ್ಲಿಗೆ ಹೋಗ್ತಾರೆ, ಇಷ್ಟು ಜನ ಒಬ್ಬೊಬ್ಬರಾಗಿ ನಮ್ಮ ಜೊತೆ ಕ್ವಶನ್ ಕೇಳ್ತಾರಲ್ಲ, ಎಲ್ಲ ಒಟ್ಟಿಗೆ ಸೇರಿಬಿಟ್ಟು ಕ್ವಶನ್ ಕೇಳ್ತಾರಾ ಅಂತ ಹೀಗೆ ನಾವು ಮನಸ್ಸಲ್ಲೇ ಯೋಚನೆ ಮಾಡ್ಕೊಂಡಿದ್ವಿ. ನಾವೇನು ಮಾಡ್ತಿದ್ವಿ ಅಂದರೆ, ನಮಗೆ ಫಸ್ಟ್ ಕರೆದ್ರೆ, ಈಗ ನಾವು ಮುಂದೆ ನಿಂದರೆ ನಮ್ಮನ್ನು ಕರೀತಾರಲ್ಲ, ಅದಕ್ಕೆ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ಹಿಂದೆನೇ ಹೋದ್ವಿ. ಫಸ್ಟ್ ಯಾರು ನಿಲ್ತಾರೆ ಅವ್ರನ್ನ ಕರಿತೇವೆ ಅಂತ ಈ ಥರ ಯೋಚನೆ ಮಾಡ್ತಾ ಇದ್ವಿ ಮನಸ್ಸಲ್ಲಿ. ಮತ್ತೆ ನಾವು ಹೇಳ್ಕೊಂಡ್ವಿ, ಫಸ್ಟ್ ಇವ್ರು ನಿಂತಿದ್ದಾನಲ್ಲ, ಇವಳನ್ನೇ ಕರೀತಾರೆ ಅಂತ ಹೇಳಿದ್ವಿ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, HR ಗೊತ್ತಾಯ್ತು ಇವರು ಹೀಗೆ ನಿಲ್ಲಿಸಿದರೆ ಆಗಿರಬೇಕು ಅಂತ. HR ಗೊತ್ತಾಯ್ತೋ ಇಲ್ವೇನೋ ಗೊತ್ತಿಲ್ಲ, ಅವ್ರು ನಮ್ಮನ್ನೇ ನೋಡ್ತಾ ಇದ್ರು. ಹಾಗೆ ಆಮೇಲೆ HR ಬಂದರು, ಒಬ್ಬೊಬ್ಬರ ಹೆಸರು ಹೇಳಿದ್ರು. ಆಯಿತಾ, ಈ ಫಸ್ಟ್ ಯಾರು ಅಂತ ಹೇಳಿದ್ರೆ, ಫಸ್ಟ್ ಇನ್ನೊಬ್ಳಿಲ್ಲ ಅವಳು, ಸೆಕೆಂಡ್ ನಾನು, ಆಮೇಲೆ 3rd 4th ಅಂತೇಳಿ ನಮ್ಮನ್ನು ಹೇಳಿದ್ರು. ಡಯಟ್ರಿಷಿಯನ್ದು ಇಂಟರ್ವ್ಯೂ ಇತ್ತಲ್ಲ, ಅವರು ಲಾಸ್ಟಿಗಿದ್ರು, ನಾವು 4 ಜನ ಇದ್ವಿ. ನಮಗೆ ಆಗಿರೋದು ಏನಂತ ಹೇಳಿದ್ರೆ, ಈಗ 2 ಪೋಸ್ಟ್ ಇರೋದಲ್ಲ, 2 ಪೋಸ್ಟಿಗೆ ಬೇಕಾಗಿರೋದು ಇಬ್ಬರೇ ಬೇಕಾಗಿರೋದು. ನಾವು 4 ಜನ ಬಂದಿದ್ದೇವೆ, 4 ಜನರಿಗೂ ನಮಗೆ ಕೆಲಸ ಬೇಕಿತ್ತು. ಹಾಗೆ ಇತ್ತು. ಹಾಗೆ ನಾವು ಯೋಚನೆ ಮಾಡ್ಕೊಂಡು ಯಾರಿಗೆ ಸಿಗ್ಬೋದು, ಯಾರಿಗೆ ಸಿಗಬಾರ್ದು, ಅಲ್ಲ ಸಿಗ್ಲಿಕ್ಕಿಲ್ಲ ಅಂತ ಹೀಗೆ ಯೋಚನೆ ಮಾಡ್ತಾ ಇದ್ವಿ. ಆಯಿತಾ, ಆಮೇಲೆ ಕರೆದ್ರು, ಹೋದ್ವಿ. ಫಸ್ಟಿಗೆ ಕೇಳಿದ್ರು ಹೇಗಿತ್ತು ಅಂತ ಹೇಳಿದ್ರೆ, ಇಂಟರ್ವ್ಯೂ ಹೇಗಿತ್ತು ಅಂತ ನಾನು ಹೇಳ್ತೇನೆ. ನಿಮಗೆಲ್ಲ ಒಬ್ಬೊಬ್ರು ಕ್ವಶನ್ ಕೇಳಿದರೆ ಹೇಗೆ ಅಂತ ಗೊತ್ತಿಲ್ಲ. ನಿಮಗೆ ಹೇಗೆ ಕ್ವಶನ್ ಕೇಳಿದ್ರು ಇಂಟರ್ವ್ಯೂ ಅಂತ ಹೇಳಿ ಅಂದರೆ, ಹೇಗೆ ಕ್ವಶನ್ ಅಂದರೆ, ಈಗ ಅಂದರೆ ಒಬ್ಬೊಬ್ಬರು ಕೇಳಿದ್ರೆ ನಿಮ್ಮ ಜೊತೆ ಎಲ್ಲ ಸೇರಿಬಿಟ್ಟು ಕೇಳಿದ್ರಾ ಅಂತ ಹೇಳಿ ನನಗೊಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಯಿತಾ, ಹೇಗೆ ಎಷ್ಟು ಜನ ಕ್ವಶನ್ ಕೇಳಿದ್ರು ಅಂತೇಳಿ. ನನಗೆ ಹೇಗೆ ಕ್ವಶನ್ ಕೇಳಿದ್ರು ಅಂತ ಹೇಳಿದರೆ, ಅಂದರೆ ನಮಗೆ 4 ಜನರಿಗೆ ಫಸ್ಟಿಗೆ ಈಗ ಒಬ್ರದ್ದಾಯಿತು, ಸೆಕೆಂಡ್ ನಾವು ಹೋದ್ವಿ. ನಮಗೆ ಒಬ್ರಿಗೆ ಕೇಳಿದನ್ನು ಕೇಳಲೇ ಇಲ್ಲ, ಇನ್ನೊಬ್ಬರಿಗೆ ಕೇಳಿದ್ದು ನಮಗೆ ಕೇಳಿದಿಲ್ಲ, ಆ ಥರ ಕೇಳಿದ್ರು. ಏನಂತ ಹೇಳಿದ್ರೆ, ಮಿಡ್ಲಲ್ಲಿ ನನ್ನ ಸುತ್ತ ಒಂದು 10 ಜನ ಇದ್ದಿರ್ಬೋದು ಅಂತ ಅನಿಸ್ತದೆ. ಕ್ವಶನ್ ಕೇಳ್ತಾ ಇದ್ರು, ಅದು ಹೇಗೆ, ಇದು ಹೇಗೆ ಅಂತ ಹೇಳಿ. ನಾನು ನಿಜನೇ ಹೇಳಿದೆ, ನನಗೆ ಅನಸ್ತೇಷಿಯಾ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ನಾನು OT and AT ಟೆಕ್ನಿಷಿಯನ್, ಅನಸ್ತೇಷಿಯಾ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಕ್ವಶನ್ ಕೇಳಿದ್ರು, ನಾನು ಸುಮ್ಮನೆ ಅದೇ, ನನಗೆ ಆನ್ಸರ್ ಮಾಡಲಿಕ್ಕೆ ಏನು ಗೊತ್ತಿರಲಿಲ್ಲಲ್ಲ. OT ಬಗ್ಗೆ ಕೇಳಿದ್ರು, ಇಂಪ್ಲಾಂಟ್ಸ್ ಹೇಗೆ ರಿಸೀವ್ ಮಾಡ್ತೀರಾ, ಮಿಸ್ ಆದರೆ ಏನು ಮಾಡ್ತೀರಾ ಅಂತೆಲ್ಲ ಕೇಳಿದ್ರು. ಅದಕ್ಕೆಲ್ಲ ನಾನು ಆನ್ಸರ್ ಮಾಡಿದೆ, ಹೀಗೆಲ್ಲ ಮಾಡ್ತೇನೆ ಅಂತೇಳಿ. ಹಾಗೆ ಆಮೇಲೆ ಇಂಟರ್ವ್ಯೂ ಆದಮೇಲೆ ಕಾಲ್ ಮಾಡಿದರು, ಸೆಲೆಕ್ಟ್ ಆಗಿದ್ದೀರಿ ಅಂತ. ಅಂದರೆ ನನ್ನ ಅತ್ತೆ ಒಬ್ಬರಿದ್ರು, ಅವ್ರು ಹೇಳಿದ್ರು ನೀವು 4 ಜನ ಕೂಡ ಸೆಲೆಕ್ಟ್ ಆಗಿದ್ದೀರಿ ಅಂತ. ಆಮೇಲೆ ಸ್ಯಾಲ್ರಿದೆಲ್ಲ ಕೇಳಿದ್ರು, ಸ್ಯಾಲ್ರಿದೆಲ್ಲ ಹೇಳಬಾರ್ದಂತೆ ವ್ಲಾಗಲ್ಲಿ, ಅದಕ್ಕೋಸ್ಕರ ನಾನು ಹೇಳೋದಿಲ್ಲ. ಹಾಗೆ ನೀವೊಂದು ಎಕ್ಸ್ಪೆಕ್ಟ್ ಮಾಡಿ, ಎಷ್ಟು ಕೊಡ್ಬೋದು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡುವ, ನಿಮ್ಮದು ಎಕ್ಸ್ಪೆಕ್ಟೇಷನ್ ಎಷ್ಟಿರ್ತದೆ ಅಂತ ಹೇಳಿ. ಜಾಸ್ತಿ ಎಲ್ಲ ಏನು ಕೊಡೋದಿಲ್ಲ, 1 ಇಯರ್ ಎಕ್ಸ್ಪೀರಿಯನ್ಸ್ ಅಲ್ಲ. ಹಾಗೆ ಆಮೇಲೆ ಏನಂತ ಹೇಳಿದರೆ, ಫೈನಲ್ ಏನಾಯ್ತು ಅಂತ ಹೇಳಿದರೆ, ನನ್ನ ಅತ್ತೆ ಕಾಲ್ ಮಾಡಿದ್ರು, ನೀನು ಸೆಲೆಕ್ಟ್ ಆಗಿದ್ಯಾ ಅಂತ ಹೇಳಿ. ನನಗೆ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ, ಒಂದು ಹಾಸ್ಪಿಟಲ್ ಬಿಟ್ಟು ಇನ್ನೊಂದು ಹಾಸ್ಪಿಟಲ್, ಅದು ಅಷ್ಟು ಜನ ಕ್ವಶನ್ ಕೇಳಿ ಇಂಟರ್ವ್ಯೂ ಅದು. ಆ ಟೈಮಲ್ಲಿ ಎಲ್ಲಿಯಾದರೂ ನಮಗೆ ಏನಂತ ಹೇಳಿದ್ರೆ, ಯಾರು ಇಂಟರ್ವ್ಯೂ ಅಟೆಂಡ್ ಮಾಡಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ ಎಷ್ಟು ಹೆದರಿಕೆ ಇರ್ತದೆ. ನಮಗೆ ಕೆಲಸ ಸಿಗಬೇಕು, ನಾವು ಇಷ್ಟು ಜನ ಕ್ವಶನ್ ಕೇಳಿ ಕೆಲಸ ಸಿಗಲಿಲ್ಲ ಅಂದರೆ ಹೇಗಾಗ್ತದೆ ಅಂತೆಲ್ಲ ಒಂದು ಮನಸ್ಸಲ್ಲಿ ಇರ್ತದೆ.
ಹಾಗೆ ಅಂತೂ ಲಾಸ್ಟಿಗೆ ಗೊತ್ತಾಯಿತು. ಹಾಗೆ ಈ ಹಾಸ್ಪಿಟಲ್ಲಿ ರಿಸೈನ್ ಮಾಡಿ ಇನ್ನೊಂದು ಹಾಸ್ಪಿಟಲ್ಗೆ ಶಿಫ್ಟ್ ಆಗ್ತಿದ್ದೇನೆ. 1 ಮಂತ್ ಟೈಮ್ ಇದೆ ನನಗೆ, ಅಂದರೆ ನೋಟಿಸ್ ಪೀರಿಯಡ್ ಇದೆ. ಆ ನೋಟಿಸ್ ಪೀರಿಯಡಲ್ಲಿ ನಾನು ಇಲ್ಲಿ 1 ಮಂತ್ ಕೆಲಸ ಮಾಡಬೇಕು. ಕೆಲಸ ಮಾಡಿ ಆದಮೇಲೆ ನಾನು ಅಲ್ಲಿಗೆ ಹೋಗಬೇಕು. ಹಾಗೆ ಯಾವ ಹಾಸ್ಪಿಟಲ್ ಅಂತೇಳಿ ಮೆನ್ಷನ್ ಮಾಡೋದಿಲ್ಲ, ನೋಡ ಟೈಮ್ ಬಂದರೆ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಆ ಹಾಸ್ಪಿಟಲ್ದು ಒಂದು ವ್ಲಾಗ್ ಮಾಡಿದ್ದಲ್ಲ, ಅದರಲ್ಲಿ ಅವರಿಗೆಲ್ಲಾದರೂ ಹಾಸ್ಪಿಟಲ್ನ ಕನ್ಸಿಡರ್ ಮಾಡಿ ವ್ಲಾಗ್ ಮಾಡಬಾರ್ದು ಅಂತೆಲ್ಲ ಇರ್ತದಲ್ಲ, ಅದಕ್ಕೋಸ್ಕರ ನಾನು ಹಾಸ್ಪಿಟಲ್ ಮೆನ್ಷನ್ ಮಾಡೋದಿಲ್ಲ. ಹಾಗೆ ಈ ಹಾಸ್ಪಿಟಲ್ ಬಿಟ್ಟು ಇನ್ನೊಂದು ಹಾಸ್ಪಿಟಲಿಗೆ ಅಂತ ನಾನು ಸೆಲೆಕ್ಟ್ ಆದೆ. ಹಾಗೆ ನೋಡುವ, ಇನ್ನು ಏನು ವ್ಲಾಗ್ ಮಾಡಲಿಕ್ಕೆ ಟೈಮ್ ಏನಿಲ್ಲ. ನಾನಿದು ಎಂತಂತ ಹೇಳಿದ್ರೆ ನಾನು ಟೈಮ್ ತಗೊಳ್ಳಿಲ್ಲ ವ್ಲಾಗ್ ಮಾಡಲಿಕ್ಕೆ. ಏನೋ ಅಲ್ಲಿ ಗಾಡ್ರೇಜ್ ಅಂತ ಏನೋ ಬಿದ್ದಾಗಾಯ್ತು, ಅದು ಬೇರೆ ಒಬ್ಬಳೇ ಇದ್ದೇನೆ ರೂಮಲ್ಲಿ, ಹಾಗೆ ಸ್ವಲ್ಪ ಹೆದರಿಕೆ ಆಯಿತು ಅಷ್ಟೇ. ನಾನು ಈ ವ್ಲಾಗ್ ಎಲ್ಲ ಕಟ್ ಮಾಡಿ ಹಾಕೋದಿಲ್ಲ. ನಾನು ಎಷ್ಟು ಮಾತಾಡಿದ್ರೆ 5 ನಿಮಿಷ ಹೀಗೇ ಮಾತಾಡ್ತೇನೆ, ಅದನ್ನು ನಾನು ಹೀಗೇ ಹಾಕ್ತೇನೆ, ಯಾವುದು ಎಡಿಟ್ ಏನೂ ಮಾಡೋದಿಲ್ಲ. ಹಾಗೆ ನಾನು ಮತ್ತೆ ಎಲ್ಲಿ ನಿಲ್ಲಿಸಿದ್ದೆ ಅಂತ ಹೇಳಿದ್ರೆ, ಅದೊಂದು ಗಾಡ್ರೇಜ್ ಹಾಗಾಯ್ತಲ್ಲ, ಹಾಗೆ ಹೇಳಿ ನನಗೆ ಸ್ವಲ್ಪ ಹೆದರಿಕೆಯಾಗಿ ಮರ್ತೇ ಹೋದೆ ನಾನು. ಯಾಕೆ ಇದು ಬಿದ್ದಿರ್ಬೋದು, ಗಾಡ್ರೇಜಲ್ಲಿರೋ ಥಿಂಗ್ಸ್ ಯಾಕೆ ಬಿದ್ದಿರ್ಬೋದು ಅಂತ ಹೇಳಿ. ನಾನು ಎಲ್ಲಿ ನಿಲ್ಲಿಸಿದ್ದೆ ಅಂತ ಹೇಳಿದ್ರೆ, ಎಲ್ಲಿ ನಿಲ್ಲಿಸಿದ್ದೆ, ಹಾಂ, ಇದು ಇಲ್ಲಿಗೆ ಶಿಫ್ಟ್ ಆಗ್ತೇನೆ ಅಂತ ಹೇಳಿ ಅಲ್ಲ ಹಾಸ್ಪಿಟಲಿಗೆ, ಅದು ಮುಗೀತು. ಅದು ಇರಲಿ ಬಿಡಿ. ನಾನು ಇವಾಗ ಎಂತ ಹೇಳಬೇಕು ಅಂತ ಹೇಳಿದರೆ, ನಾನು ವ್ಲಾಗ್ ಮಾಡೋದೇ ತುಂಬ ದಿವಸ ಆಗಿತ್ತು. ಅದಲ್ಲದೆ ಸಬ್ಸ್ಕ್ರೈಬರ್ಸ್ ಬೇರೆ ಅನ್ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ, ಹೀಗೆಲ್ಲ ಆಗ್ತಾ ಇದೆ. ನೋಡುವ, ನನಗೆ ಟೈಮ್ ಸಿಗೋದಿಲ್ಲ ವ್ಲಾಗ್ ಮಾಡಲಿಕ್ಕೆ. ಸಿಕ್ಕಿದ ಟೈಮಲ್ಲಿ ನಾನು ವ್ಲಾಗ್ ಮಾಡಿದ್ದು. ಇದೊಂದು ನನಗೊಂದು ಕಂಟೆಂಟ್ ಸಿಕ್ಕಿದಲ್ಲ, ಹಾಗೆ ಇದಕ್ಕಿಂತ ಮುಂಚೆ ಯಾರಾದರೂ ವ್ಲಾಗ್ ನೋಡಲಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ನನಗೆ ಇದೇ ಥರ ನಿಮ್ಮ ಸಪೋರ್ಟ್ ಹೀಗೇ ಇರಲಿ. 564 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಈ 564 ಸಬ್ಸ್ಕ್ರೈಬರ್ಸ್ ಇನ್ನೂ ಕೂಡ 1000, 2000, 3000 ತುಂಬ ಆಗಲಿ ಅಂತ ಹೇಳ್ತಿದ್ದೇನೆ. ನಿಮ್ಮ ಆಶೀರ್ವಾದ ಇವತ್ತು ನನ್ನ ಮೇಲೆ ಇರಲಿ. ಇನ್ನೊಂದು ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್.